ಏನು ಅಮ್ಮ ಏನು ದೇವ್ರು ಕೊಟ್ಟಿದ್ದಾಳೆ ಅವ್ರಿಗೆ, ಅಮ್ಮ ನಿಜವಾಗ್ಲೂ ಅವ್ರಿಗೆ ಭಾಳ ಶಕ್ತಿ ಕೊಟ್ಟಿದ್ದಾಳೆ. ಅವರಿಗೆ ಎಲ್ರಿಗೂ ಸಹಾಯ ಮಾಡೋದು ಜಾಸ್ತಿ, ಹೆಲ್ಪ್ ಮಾಡೋದು ಜಾಸ್ತಿ. ನಮ್ಮ ಮೇಡಮ್ ಅದೇ ಹೇಳ್ತಾ ಇರ್ತಾರೆ, ಎಲ್ಲ ಸಹಾಯ ಸ್ವಾಮಿ ಎಲ್ಲ ಸಹಾಯ ಮಾಡ್ತಾರೆ. ಈಗ ಬೆಳಗ್ಗೆ ಬಂದೇಟ್ಗೆ ಸೀರೆ ಎಲ್ಲ ಕೊಟ್ಟು ಬಂದೇಟ್ಗೆ ನಿಮ್ಮನ್ನೇ ಕೇಳಿದ್ರು ಅವರು. ನಿಮ್ಗೊಂದು ಸೀರೆ ಕೊಡ್ತೀನಿ ನಿಮ್ಮಂತರ ಸೀರೆ ತಂದು ಕೊಡ್ತೀರಿ, ನಮ್ಮಂತ ದಾನ ಮಾಡ್ತೀವಿ. ನಾನೇ ದೊಡ್ಡ ದಾನಿಷ್ಟಲ್ಲ ಅಯ್ಯ ಮಾಡ. ನೀವು ನಿಮ್ಮಂತರ ಕೊಡೋ ನೋಡಿ. ತಮ್ಮ ಕುರಿ ತಂದು ಕೊಟ್ಟ ನನಗೆ ತಿಂದೆ ಅಣ್ಣ ಅಂತ. ನಾನೊಂದು ಅದು ತಿಂತೀನಿ, ಇನ್ನೊಂದೇನು ಅಲ್ಲಿ ನಾವೊಂದು 15 ಚೆನ್ನಿದ್ದೀವಿ ನಮ್ಮ ಮನೆಯರಯ್ಯ. ಎಲ್ಲ ಸೇರಿ ಒಂದು 40 ಚೆನ್ನಿದ್ದೀವಿ ಕೆಲಸಗಾರರು ಅವರು ಸೇರಿ. ಒಂದೊಂದು ನಾವು ಊಟ ನೀವು ಹೇಳ್ದಂಗೆ ನಿಮ್ಮದು ಹಿರಿಯರು ಹೇಳ್ದಂಗೆ ಹಂಚ್ಕೊಂಡು ತಿಂದರೆ ಮಜಾ ಬರೋದು. ಅದು ಕಿತ್ಕೊಂಡು ತಿಂದ್ರೆ ಮಜಾ ಬರೋದಿಲ್ಲ. ಈಗ ಕಿತ್ಕೊಂಡ್ರೆ ಹೆಂಗೆ ಗೊತ್ತಾ, ಇನ್ನಂತ ಒಳ್ಳೆ ಸೀರೆ ಕೂಡ ಅಮ್ಮಗೊಂಡ ತಮ್ಮ. ಇವಾಗ ಅಣ್ಣ ಯಾರು ಬರೋದು ನೀನು ನನ್ನ ತಮ್ಮಲ್ವನ? ಸದಾ ನಿಮ್ಮ ಆಶೀರ್ವಾದ. ನಿಮ್ಮ ಅಡ್ರೆಸ್ ಕೊಟ್ಟಾಗೋ ನಾನು ಒಂದ್ಸರಿ ಬಂದಾಗ ಮನೆಗೆ ಬರಲೇಬೇಕು ಖಂಡಿತ. ಅಲ್ಲೆಲ್ಲ ಪಬ್ಲಿಕ್ ಮಾಡಂಗಿಲ್ಲ, ಪಬ್ಲಿಕ್ ಮಾಡಿದ್ರೆ ಮನೆಗೆ ಬರೋದಿಲ್ಲ. ಇದು ಅಮ್ಮ ಇದ್ದಾರಾ? ಇದು ಅಮ್ಮಂಗೆ. ನಿಮ್ಮ ಹೆಂಡತಿ ಇಬ್ರು ಮದುವೆ ಆಯ್ತಾ? ಇದು ಇಬ್ರು ಮನೆಯರಿಗೆ ಕೊಡಿ, ಅಮ್ಮಂಗೆ ಕೊಡ್ತೀನಂತೆ. ಇನ್ನು 2 ಒಳ್ಳೆ ನಂಬರ್ ಇನ್ನೊಂದು ಇದು ಅಮ್ಮಂಗೆ ಕೊಡ್ತೀನಿ ಮತ್ತೆ ಅಮ್ಮಂಗೊಂದು ನಿಮ್ಮ ಮನೆಯವ್ರಿಗೆ ಒಂದು 2 ಹೆಂಡತಿ ಕೊಟ್ಟಿರಲೇ ಕಳ್ರ ಮಾಡಿರಿ. ಮತ್ತೆ ಅಮ್ಮಂಗಿಂತ ದೊಡ್ಡವರೇ ಆಗಿಲ್ಲ ಆಯ್ತಾ? ಸರಿ ಹಂಗೆ ಆಗ್ಬಾರ್ದು ನೋಡಿ. ಜನ 2 ನಿಮಿಷ ಕಾಯಿರಿ. ಏನಕ್ಕೆ ಬೈಯದ್ ನಾವು? ಭಕ್ತರು ಭಗವಂತರ ರೂಪ ಅಂತೆ. ಭಕ್ತರು ನೀನು ವಾರ ದಿವಸ ಹುಡ್ಕೋಬೇಕು. ಯಾವತ್ತಾರ ಒಂದ್ ದಿವಸ ಸೊಸೈಸಿ ಕೊಟ್ಟಿಯ ಮತ್ತೆ ಮಗಳಿಗೆ ಕೊಟ್ಟಿಯ? ಗಂಡು ಮಕ್ಳು ಇಲ್ವಾ? ನಾನೊಬ್ಬ ಗಂಡು ಮಗ. ನಾನು ದಿನ ಬೆಳಗಾದ ಮೊಬೈಲ್ ನೋಡ್ಕೊಂಡು ಅಲ್ಲೇ ಕೂತಿದ್ದು. ಮೊಬೈಲ್ ಬೆಳಗಾದ್ರೆ ಅದೇ ನೋಡೋದು. ಎಲ್ಲಿ ಎಲ್ಲಿ ಪೊಲೀಸ್ ಹಣ ನೀವು? ಈಗ ಸಿಟಿಲ್ಲ ರಿಟೈರ್ಡ್ ಆಯ್ತಾ? 2 ಹೆಣ್ಮಕ್ಳ, ನಾನೊಬ್ಬ ಗಂಡು ಮಗ. ಆಸ್ತಿ ಸಮಾನಾಗಿ ಮಾಡು. ಆಯ್ತು ಬನ್ನಿ, ಆಯ್ತು ಬನ್ನಿ. ಕೊಡ್ತೀನಿ ನಿಮಗೆ. ನಿಮಗೆ ಕೊಡದೆ ನಮ್ಮ ಮಾಡದೆ ಯಾರಿಗೆ ಮಾಡಕ್ಕಾಗುತ್ತೆ? ಇದೇ ಸಾಕು ಆಸ್ತಿ. ಈ ಆಸ್ತಿ ಸಾಕು. ಅಯ್ಯ ಬೇಡ, ನಂಗೆ ನಿನ್ಮೇಲೆ ಅನುಮಾನ ಇಲ್ಲ. ಮನುಷ್ಯ ಅನುಮಾನ ಪಡ. ಹಂಗೆ ಕೂಡ ಕರೀತಮ್ಮ ವಾಪಸ್ ಕೊಡಿ. ಹಂಗೆ ಇಟ್ಕೊಂಡು ನೀನು ಮುಡ್ತಾರಲ್ಲ ಆ ಪಾಪ ಮುಡ್ಸತ್ತಮ್ಮ. ಇರಬಾರ್ದು, ಸುಖವಾಗಿ ಡೆಲಿವರಿ ಆಗುತ್ತೆ. ಕರಡಿ ಹತ್ರನ ಇವತ್ತು ಈಗ ಇಲ್ಲಿ ಇವರೆಲ್ಲರ ಈ ಕಡೆ ಬಂದಿಲ್ಲ ಅಂದ್ರೆ ನಾನು ಅಲ್ಲಿರ್ತಿದ್ದೆ. ಎಲ್ಲೇಳ ಸೋಮವಾರ ಸಾಮಾನ್ಯ ನಾನು ಅಲ್ಲಿ ಬರ್ತೀನಿ ಮಕ್ಕಳಕ್ಕೆ. 1 ತಿಂಗಳು, 1 ವರ್ಷ.
ಸುಕ್ಕಪ್ಪ ಏನು ತೊಂದರೆ ಆಗಲ್ಲ. ನಿಮ್ಮ ತಾಯಿ ತಂದೆ ಖಾಲಿ ಬೀಳು. ಹಾಂ, ಯಾರು ಇಲ್ವಾ? ತಾಯಿ ತಂದೆ ಇಲ್ಲ ಪುಟ್ಟ. ಏನು ಕೆಲಸ ಮಾಡ್ತೀಯ? ಮನೇಲಿ ಇರ್ತೀಯಾ? ತಾಯಿ ತಂದೆ ಇಲ್ಲ ನಿಮಗೆ? ಆಯಿತು, ವರ್ಷ ವರ್ಷ ಬಾ, ನಾನು ಬಾಗಿನ ಕೊಡ್ತೀನಿ ಅಂತ ನಿಮಗೆ. ಹೌದಾ? ಯಾರು ಇಲ್ಲ ಅನ್ಕೊಂಡು ಈ ಕಡೆ ತಿರೋರು ಎಲ್ಲ ನನ್ನರು. ನಾವೆಲ್ಲ ಇಲ್ವನಪ್ಪ? ಇದೇ ಇಲ್ವಾ ತಂಗಿ? ಬರೋಸ ಯಾರ ಬೇರೆ ಗಿಡ ಅವೆಲ್ಲ ಇದೀವಿ ತಂಗಿ. ನಾನೊಂದು ಹೇಳ್ತೀನಿ ನೋಡ, ಹೇಳಿ ನಮ್ಮ ಗುರುಗಳು ಯಜಮಾನ ಪೊಲೀಸ್ ಹೇಳಿ ಸತ್ಯ. ನೊಂದು ಬಂದರಿಗೆ ದೇವಸ್ಥಾನ ಮಾಡ್ಕೊಂಡ್ರೆ ನಾನು ದುಡ್ಡುಗೋಸ್ಕರ ಖಂಡಿತ ದುರ್ಗಮಾನಗೂ ಇಲ್ಲ. ಯಾವನ್ನ ಏನು ಬೇಕಾದ್ರೆ ಮೆಸೇಜ್ ಮಾಡ್ಬೋದು. ದುಡ್ಡು ಅಂತ ನಾನು ಹೊಡೆದಾಕಿರೋ 7 ಕಾರ್ ಇತ್ತು ಸಲ್ಲಿ. ಮುಂದಕ್ಕೆ ಏನು ಮಾಡ್ತೀನಿ ಗೊತ್ತಿಲ್ಲ. ದುಡ್ಡಿಲ್ಲ ಬದುಕಿರೋ ನಾವು. ದುಡ್ಡು ಅಂಗಡಿ ತಾಯಿ 4 ಜನಕ್ಕೆ ಅನ್ನ ಹಾಕೋಣ. ಅಲ್ಲಪ್ಪ ಒಂದು ಕೆಲಸ ಮಾಡ್ಬಿಡು, ನಿಮ್ಮ ಮಗು ನಮ್ಮ ಕಡೆ ಇಲ್ಲೇ ಮಾಡೋಣ. ಖರ್ಚು ನಂದು ಕರೆಕ್ಟ್ ಮಾಡ್ರ. ಊಟದ ಜಾಸ್ತಿ ನಂದು ಅಳ್ಬೇಡ ಮತ್ತೆ ನಗು ಜ್ವರ ಮತ್ತೆ ನಾಮಕಣ ಇಲ್ಲೇ ಮಾಡೋಣ. ಅದ ನಾನೇ ಸಿಗ್ತೀನಿ. ಹಾಂ, ತಂಗಿ ಆಗ್ಬಿಟ್ಟು ನೀನು ಮಾವ ಅನ್ಸಂತೆ. ಹಾಂ ಬಾ. ಅಲ್ಲ ಮಮ್ಮಿ ಕರೆಕ್ಟಾ? ಹುಷಾರು ಮಮ್ಮಿ, ಮೆಲ್ಲಿ ಮೆಟ್ಟಿಗೆ ಇನ್ನೂ 100 ಕಾಲ ಹಿಂಗೆ ಸುಖವಾಗಿ ಬಾಳಿದ್ವಿ. ಮತ್ತೆ ಇಂಥ ಇನ್ನೂ ಸೇರ್ಕೊಳ್ತೀನಿ. ತಂಗಿ ಯಾವ ಊರು? ಕೇರ್ಪೇಟೆ ಹೊಸಳಲ್ಲು. ಕೇರ್ಪೇಟೆ ಹತ್ರ ಇವರು ಚಂದ್ರಪುರ ಆನೆಕೆರೆ. ಇಲ್ಲಿ ತಂಗಿ ಇದು ನಿಂತುಕೋ. ಹಾಂ, ಸುಖವಾಗಿ ಬದುಕಿಕಂದ. ಮನೆಗೊಂದು ಫೋಟೋ ನೋಡಿ, ನಾನು ಹೇಳ್ಬಿಡ್ತೀನಿ. ಯಾರ ಮನೇಲಿ ತೊಂದರೆ ಇದೆ ಗಡಿಯಾರ ಟಿವಿ ತಗೊಂಡು ಫೋಟೋ ಇಡಿ. ದೇವ್ರ ಮನೆಗಲ್ಲ, ಸ್ನಾನ ಮಾಡಿಲ್ಲ ಅನ್ಕೋಬೇಡಿ. ದೇವ್ರ ಮುಟ್ಟಿ ಕೆಲಸ ಹೋಗ್ರಿ ಉಂಡು ಮಂಕೋಬೇಡಿ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಅರ್ಥ ಆಗುತ್ತಾ? ಕಾರುಗಳಿಗೆ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್. ಅದೇ ಕಾರು ಎಷ್ಟೇ ಕೋಟಿಗಿದ್ಲಿ ಒಂದು ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕೊಳ್ಳಿ. ಒಂದು ಫಾಸ್ಟ್ ಆಗ್ತದೆ ಸೇರ್ ತಗೊಂಡೋಗಿ ಇಟ್ಕೊಳ್ಳಿ. ಬಾಟ್ಲಿಗೆ ನೀರು ಕೊಳೆಯಲ್ಲ ಉಳಿಯಲ್ವಂತೆ ಬಡಬಗ್ರಿ ಕೊಡಿ. ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾ ಸ್ವಲ್ಪ ಪೇಟೆ ಶೇರ್ ಮಾಡಿ ಸಾಧ್ಯವಾದರೆ. ಅದಾ ಇನ್ನ ಕೇಳಿ ಬೋರ್ಡ್ ಕೇಳಿದ್ದೀವಿ. 5 ಇಂಚ್ ನೀರು ಬಿಡುತ್ತಪ್ಪ, 14 ಫೂಟಿಗೆ ನೀರು ಬಿಡುತ್ತೆ. ಒಂದು ಅಲ್ಲಿ ಎಲ್ಲ 200 ಫೂಟಿಗೆ ಯಾವ ನೀರು ಬಿದ್ದಿತ್ತು ಬೋರಿಗೆ. ಅವತ್ತು ನಾವು ಬಂದಿದ್ರಿಪ್ಪ, 1 ವರ್ಷ ಆಯ್ತು ನಾವು ಕೇಳ್ಬಿಟ್ಟು ನೀರು ಬೋರ್ ಹೊಡೆದಿವಿ. ನಾವು ನೀರು ಬಿಂತ್ರಿ, ನೀವು ಹೊಡಿ ಅಂತ ಹೇಳಿದ್ರಿ. ಅದು 4-4.5 ಇಂಚ್ ಬಿದ್ದೈತ್ರಿಪ್ಪ ನೀರದು. ನೀರು ಬಂದಿದ್ದವ? ನೀರು ಬಂದಿದ್ದು ಅಂತ ಹೇಳ್ಸಿದ್ದ ಅವಳು. ನಾನಲ್ಲವ, ನನ್ನ ಕರ್ತವ್ಯ ನಾವು ಮಾಡಿದ್ದೀನಿ ಅಂತ. ನಾನು ಸ್ವಾಮಿಯವರು ಗುರುಗಳು ಮುತ್ತಿ ಅನ್ಬೇಡವ. ಎಲ್ಲ ಅವಳದೇ ಪವಾಡ, ನಿಮ್ಮ ನಂಬಿಕೆನೇ ಪವಾಡ. ನಮ್ಮ ತೋಟದಲ್ಲಿ ನೀರು ಬಂದಿದೆ, ನಮ್ಮ ತಂಗಿ ತೋಟದಲ್ಲಿ ಅಂತ ಜನ ಖುಷಿ ಆಗುತ್ತೆ. ನಾನು ಫಸ್ಟ್ ಬಂದಿದ್ದು ಇಲ್ಲಿ ಧರ್ಮಸ್ಥಳಕ್ಕೆ. ನಮ್ಮ ಅತ್ತೆ ಬರ್ತಾಯಿದ್ರು ಮುಂಚೆ, ನಮ್ಮ ಮನೆಯವರ ಅಮ್ಮ. ಅವ್ರು ಬಂದು ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗು, ಅಲ್ಲಿ ವರ್ಷೆ ಗುಡಿಸ್ತೀನಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಬ ಅಂತ. ಅವತ್ತು ಬಂದು ಮಾಡ್ಕೊಂಡು ಹೋಗಿದ್ದೆ. ಅದ್ರ ಹಿಂದಿನ ದಿವಸ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಕಿವಿ ಮುಟ್ಟಂಗಿರಲಿಲ್ಲ, ತುಂಬ ನೋವ್ತಿತ್ತು. ವೈಟ್ ಕಲರ್ ಇಲ್ಲಿ ಅಷ್ಟು ಬೂಸ್ಟ್ ಹಿಡಿದಿತ್ತು. ಆಮೇಲೆ ಬಂದು ಮಾಡ್ಕೊಂಡು ಹೋಗಿದ್ದ ದಿವಸ ನೋವಿತ್ತು. ಆಮೇಲೆ ಹೋಗಿ ಮಂಗಳೂರು ಫಾದರ್ ಮಾಡೋದ್ರಲ್ಲಿ ತೋರಿಸಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಆಗಬೇಕು ಅಂತ ಹೇಳಿದರು, ಮಂಗಳೂರಲ್ಲೂ ಆಗಬೇಕು ಅಂತಲೇ ಹೇಳಿದರು. ಇಲ್ಲಿಂದ ಬಂದು ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದರೆ ಏನೂ ಕಾಣ್ತಾನೆ ಇಲ್ಲ, ಬೇಡ ಅಂತ ಹೇಳಿದರು. ಆಪ್ರೇಷನ್ನೇ ಬೇಡ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ನೋವು ಕಡಿಮೆಗೆ ಮೆಡಿಷನ್ ಕೊಡ್ತೀನಿ ಅಂದರು. ಮೆಡಿಷನ್ ಕೊಟ್ಟರು. ಮತ್ತೆ ಬನ್ನಿ ನೋಡೋಣ ಅಂದರು. ಹೋಗಿ ನೋಡಿದರೆ ಏನೂ ಇಲ್ಲ ಅಂತ. ಚಿಕ್ಕಮಂಗ್ಳೂರು ಹತ್ರ ತೇಗೂರು. ನಮ್ಮನೆಯವ್ರ ಅಮ್ಮ, ನನ್ನ ಅತ್ತೆ. ಅತ್ತೆನಾ? ನಂಗೂ ಅತ್ತೆ ಅಲ್ಲ ಅವಳು, ನೀನು ಅಕ್ಕ ನನಗೆ ಅತ್ತೆ. ಅಲ್ಬಾರ್ದು ಕಂದ, ಅಲ್ಬಾರ್ದು. ನಿಧಾನ ಕೇಳು, ಏನಾಯ್ತು ಹೇಳ್ಕಂದಷ್ಟೇ. ಯಾಕಲ್ತಿ ಕಂದ, ಒಳ್ಳೆ ಅವಶ್ಯಕತೆ ಇಲ್ಲ ಮಕ್ಕಳೇ. ನಿನ್ನ ವಿಡಿಯೋ ಮಾಡ್ತಿರೋ ಉದ್ದೇಶ ನಾನು ತೋರ್ಸಕ್ಕಲ್ಲ. ಇದರ ಒಡೆಗೆ ಒಂದ್ಸಲ ಮೈ ತಿಡ್ಡಾಗಿದ್ದು 4 ತಿಂಗಳು ಒಳಗಡೆಗೆಲ್ಲೂ ವಾಸಿ ಆಗಲಿಲ್ಲ. ಕೈ ಮುಖಂಡು ಒಂದೇನೈತಿ ವಾಸಿ ಆಗಿತ್ತು. ನೋಡಿ ವಾಸಿ ಈ ಥರ ಕೈ ಮುಕ್ಕೊಂಡು ಹುಷಾರಾದ್ರೂ ವಾಸಿ ಆಗತ್ತೆ. ಇಲ್ಲಿ ಬಂದು ವಾಸಿ ಮಾಡಿದ್ದೆ ನಾನು. ನೀವು ಬೇಡ ಅಡಿಕೆ ಮಾಡ್ಕೊಂತ ದೇವ್ರು ಹೇಳೋದಿಲ್ಲ. ಮರಿ ಕಡಿತೀನಿ, ಕುರಿ ಕಡಿತೀನಿ, ಚಿಕನ್ ಕಡಿತೀನಿ, ಕಾಲಾದ್ರು ಬಂಗಾರ ಹಾಕ್ತೀನಿ, ಬೆಳ್ಳಿ ಹಾಕ್ತೀನಿ ದೇವ್ರು ಹೇಳೋದಿಲ್ಲ. ಅಡಿಕೆ ಏನು ಮಾಡಿಲ್ಲ ಅಂದ್ರೂ ಕಸ ಹೊಡಿತೀವಿ, ಒಂಚೂರು ಅಕ್ಕಿ ಕೊಡ್ತೀವಿ, ಒಂದು ಸೀರೆ ಕೊಡಿಸ್ತೀವಿ. ಕೈಲಾದರೆ ಇಲ್ಲ 1 ರೂಪಾಯಿ ಹಾಕೋಗಿ, ಇಲ್ಲ ಏನಿಲ್ಲ ಅಂದ್ರೆ ಬಂದು ಅಡ್ಗಿದ್ದೋಗ್ರಿ. ನಾವು ಕೇಳೋದು ಕೈಗಿರೋ ಒಡವೆ ಹಾಕ್ತೀವಿ, ಮೈಗೆ ಒಡವೆ ಹಾಕುವಂಥ ದೇವ್ರು ಯಾರೋ ದೇವಸ್ಥಾನ ಯಾರು ಹೇಳ್ತಾರೆ ನಮಗೆ ಬೇಡ. ನಾವು ಯಾವುದೇ ಕಾರಣಕ್ಕೂ ಇವ್ರು ಮಕ್ಕಳು ಅಂದರೆ ಇವ್ರು ಮಗಳಾದ್ಮೇಲೆ ನನಗೆ ಇವ್ರು ಒಡವೆ ಹಾಕಿದಂತೀನ. ನಾನು ಆ ಥರ ಅಪ್ಪ ಅಲ್ಲ. ನೋಡಿ ಈ ಥರ ಹಳೆ ಒಡವೆಗಳು ಹಾಕ್ತೀನಿ ಅಂತ ಕೈ ಮುಕ್ಕೊಂಡು ದೋಸಮ್ಮ ಸರು ಹಳೆ ಒಡವೆಗಳು ಹಾಕ್ತೀನಿ ಅಂತ ಕೈ ಮುಕ್ಕೊಂಡಿದ್ದಂತೆ. ಹಾಕಿಲ್ಲ ಅಂತ ಬತ್ತು ಹುಷಾರಂಗೆ ಆಯ್ತು ಅವಳಿಗೆ. ಇಲ್ಲ ಅರ್ಕೆ ಮಾಡ್ಕೊಂಡು ತೀರ್ಸಕಾಯಿ ಸುಮ್ಗಿರ್ಬೇಕು. ಆಮೇಲೆ ಯಾವಣ್ಣ ಬೇಳ್ತಾನೆ ದೇವ್ರಿಲ್ಲ ಅಲ್ಲಿ, ಏನೂ ಇಲ್ಲ ಅಲ್ಲಿ ಅಂತ ಅವ್ರ ಮಕ್ಕಳಿಗೆ ಕುಣಿಬೇಡ್ರಿ. ಅವ್ರಿಗೆ ಅವ್ರ ಅಪ್ಪ ಯಾರನ್ನು ಗೊತ್ತಿಲ್ಲ ಅಂತ ನಂಗೆ ಆಡ್ತಾರೆ. ಯಾರಿಗೆ ಅಪ್ಪ ಅಮ್ಮ ಗೊತ್ತಿರುತ್ತೆ, ಸಂಸ್ಕಾರವಂತ ಅನ್ನೋದಿಲ್ಲ.
ಯಾವಾಗ ರಪ್ಪ ಯಾರು ಗೊತ್ತಿರಲ್ಲ. ಅದು ಯಾವುದೇ ಭಕ್ತರು ಬೆಳ್ಳಿನೇ ಹಾಕ್ಬೇಕು ಬಂಗಾರ ಹಾಕ್ಬೇಕು ಅಂತ ದೇವಸ್ಥಾನ ರೂಲ್ಸ್ ಇಲ್ಲ, ದೇವ್ರು ಕೇಳಿಲ್ಲ. ಆಮೇಲೆ ಮೈ ಮೇಲೆ ಒಡವೆ ಹಾಕ್ಬೇಡ್ರಿ ಮಕ್ಕಳ. ಏಯ್ ಯಾರೇ ಆಗಲಿ ಮೈ ಮೇಲೆ ಒಡವೆ ಹಾಕೋ ಅವಶ್ಯಕತೆ ಇಲ್ಲ. ಯಾವ ದೇವರು ಒಡವೆ ಬಿಚ್ಚ ಹಾಕ್ರಿ ಅಂತ ಹೇಳೋದಿಲ್ಲ, ಬಂಗಾರ ಬೆಳ್ಳಿ ಹಾಕ್ರಿ ಅಂತ ಹೇಳಿದಿಲ್ಲ. ನೋಡಿ ಈ ಪೆದ್ದಿ ಮಗಳು ನೋಡಿ, ಪೆದ್ದ ಮಗಳು ತೋರ್ಸಲ್ಲ. ಈ ಪೆದ್ದ ಮಗಳು ಚೈನ್ ಹಾಕಕ್ಕೆ ಬಂದವಳು ನೋಡಿ. ಇದಕ್ಕೆ ಎಷ್ಟು ರೂಪಾಯಿ ದುಡ್ಡಾಗುತ್ತೆ? ಈ ಬಡಪಾಯರು ಕೂಲಿ ಮಾಡೋರು ಇವರು ಹಾಕ್ತಾರಂತೆ ಚೈನಾ. ಇದ್ರ ಬದಲು ಬುದ್ಧಿ ಬಿಡ್ತೀನಿ ನೋಡಂಗೆ ಒಂದು ನೀನು ಹಂಗೆ ಬಂಗಾರ ಬೆಳೆ ಹಾಕ್ತಾರಂತೆ. ಬಂಗಾರ ಬೆಳೆ ನೀವೇ ಬಡವರು ಹಾಕಿ ಕಾಲಿಗೆ ಹಾಕು, ತಪ್ಪಾಯ್ತಂತ. ಅದು ಯಾರು ಹಾಕಂಗಿಲ್ಲ, ಗೊತ್ತಾಯ್ತಾ? ನಮ್ಮದು ಪಾಕೋಡ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಅರಸೀಕೆರೆ ಪಂಚಾಯಿತಿ, ಕೊತ್ತೂರು ಗ್ರಾಮ. ಏನಾಯ್ತು ಇವನಿಗೆ? ನನಗೆ ಫಸ್ಟು ಹುಷಾರಿರಲಿಲ್ಲ. ಫುಲ್ಲು ಅಸಲು ನನಗೆ ನಡೆಯೋಕ್ಕೂ ಆಗ್ತಿರ್ಲಿಲ್ಲ, ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ವಾರ ಆದರೂ ತಿಂಗ್ಳುಗಟ್ಟಲೆ ಆದರೂ ಸಮೇತ ನಾನು ಊಟ ಮಾಡ್ತಿರ್ಲಿಲ್ಲ. ಸತ್ತು ಬದುಕಿದ್ದೀನಿ. ಯಾರೋ ಹಿಂಗೆ ನಿಮ್ಮಂಥರು ನಮ್ಮಂಥರು ಹೇಳಿದ್ರು, ದುರ್ಗಾ ಪರಮೇಶ್ವರಿಗೆ ಹೋಗ್ರಿ ಅಂತ ಬಂದ್ವಿ. ನಾನು ಅವತ್ತು ನಾನು ಉಳಿತೀನಿ ಅಂತ ಸ್ಟೇಜೇ ಇರಲಿಲ್ಲ. ಬಂದು ಸ್ವಾಮಿಯವ್ರನ್ನ ಕಾಲಿಗೆ ಬಿದ್ದೆ. ಸ್ವಾಮಿ ನೀವೇ ಕಾಪಾಡಬೇಕು, ನನಗೆ ಮಕ್ಕಳಿದ್ದಾರೆ, ಆ ಮಕ್ಳಿಗೋಸ್ಕರ ನನ್ನ ಪರದೇಶಿ ಮಾಡಬೇಡಿ, ನನ್ನ ಮಕ್ಳಿಗೋಸ್ಕರ ನಾನು ಬದುಕಬೇಕು. ಹೆಣ್ಮಕ್ಳು ಪರದೇಶಿ ಆದರೆ ಯಾರು ನೋಡ್ತಾರೆ? ನನ್ನ ಸಂಸಾರ ಹೆಂಗೆ ಸ್ವಾಮಿ ಅಂತ ಬೇಡ್ಕೊಂಡೆ. ಸ್ವಾಮಿಯವರು ಏನೋ ನನ್ನ ದೈ ಮೇಲೆ ಕರುಣೆ ಇಟ್ಟು ಅಂತ ಆಶೀರ್ವಾದ ಕೊಟ್ಟರು. ಚೆನ್ನಾಗಿರ್ತೀಯಮ್ಮ ಅಂತ ನಂಬಿಕೆ ಐತೆ ನನಗೆ. ದುರ್ಗಾ ಪರಮೇಶ್ವರಿ ಅಂದರೆ ಚೆನ್ನಾಗಿರ್ತೀವಿ ಅಂತಂದು. ಆವಾಗಿಂದ ನಮ್ಮದು ಸ್ವಲ್ಪ ದುಡ್ಡಿನಲ್ಲಿ ಸ್ವಲ್ಪ ಇದು ಆಗಿತ್ತು, ತೊಂದರೆ ಆಗಿತ್ತು, ಗಂಡ ಸಮಸ್ಯೆ ಇತ್ತು. ಇವಾಗ ಎಲ್ಲ ಸರಿಯಾಗಿದೆ, ಎಲ್ಲ ಸಂತೋಷವಾಗಿದ್ದೀವಿ. ಕಾರ್ ತಗೊಂಡ್ವಿ, ಹಾಸ್ಪಿಟ್ಲಿಗೆ ಹೋದ್ವಿ, ಎಲ್ಲ ಹುಷಾರಾಗಿದೆ. ನಾನು ಎಲ್ಲ ಚೆನ್ನಾಗಿದ್ದೀನಿ. ಎಲ್ಲ ಹುಷಾರಾಯ್ತು, ಎಲ್ಲ ಚೆನ್ನಾಗಿ. ಅವಳೆ ಅಣ್ಣಂಗೆ ಫೀಸೇ ಕೊಟ್ಟಿಲ್ಲ. ಕೊಡ್ತೀವಿ ಸ್ವಾಮಿ, ಆಯ್ಕೆ ಐತೆ ಸ್ವಾಮಿ. ನಾನು ಮುಂದಿನ ತಿಂಗಳು ಬಂದು ಆಯ್ಕೆ ತೀರಿಸ್ತೀನಿ ಸ್ವಾಮಿ. ಆಯ್ಕೆ ಏನು ಬೇಕಂದ, ನೀನು ನಿನ್ನ ಗಂಡ ನಿಮ್ಮ ಮಕ್ಕಳು ಚೆನ್ನಾಗಿದ್ರೆ ಪ್ರಪಂಚ ಬದುಕಬೇಕು ಅಂತ ಕೇಳೋರು ಕಮ್ಮಿ. ನೀವು ಕೇಳಿದ್ದೆ ಅದಕ್ಕೆ ಆಶೀರ್ವಾದ ಮಾಡಿದ್ದೀನಿ. ಅದರಲ್ಲಿ ನಂದೇನು ಪಾತ್ರ ಇರೋದಿಲ್ಲ. ಎಲ್ಲ ಪಾತ್ರ ಎಲ್ಲೋ ಸ್ವಾಮಿಯರಿಗೆ ಅನ್ನೋದಕ್ಕಿಂತ ದೇವ್ರ ಪಾತ್ರ ಇರುತ್ತೆ. ನಾವು ಸುಮ್ಮನೆ ನಮ್ಮ ಕರ್ತವ್ಯ ಮಾಡಿರ್ತೀವಿ. ಯಾವಾಗ ನಾನು ಅಣ್ಣನ ಸ್ವಾಮಿಯರು ಬೇಡ, ಅಣ್ಣ ಆಗಿರ್ತೀನಿ ಅಂತ ನೀನು ಆರೋಗ್ಯ ಆಗಿಸ್ಕೊಡ್ಲಿ. ಅಂದರೆ ಯಾರು ಇಂಥ ಆಡಿಕೆ ಬರೋದು ಸರಿ. ಈಗ ದೂರ ಸರಿ ಈಗ ಡೈಲಿ ಹಿಂಗೆ ಅದಕ್ಕೆ ವಿಧಾನ ಕೊಟ್ಟಂಗ ಅವ್ರು ಇದು ಖುಷಿಯಾದ ಸಂಗತಿ ಏನು ಗೊತ್ತಾ? ನನ್ನ ಗಂಡ ಮಕ್ಕಳು ನೋಡ್ಕೋಬೇಕು ಅನ್ನೋದು ಇವತ್ತಿನ ಕಾಲ ಭಾಳ ಕಮ್ಮಿ. ಆಗ ಪಟ್ಟಂತ ಆಶೀರ್ವಾದ ಮಾಡ್ಬಿಡ್ತೀವಿ. ನನಗೆ ದುಡ್ಡು ಬೇಡಕ್ಕಂದ ಕಾಣಿಕೆ ಡಬ್ಬಿಗೆ ಹಾಕಿ ದುಡ್ಡು ಅಲ್ಲಿ ವಿಡಿಯೋ ಮಾಡೋದು ಇವ್ರು ಮೇಯ್ನು. ಅವನು ಬಾಯ್ಕೊಡ್ಡ ಆಂಧ್ರ ಅವರು ಅಪ್ಪ ಸತ್ತೋಗ್ಯಾರೆ ಅಂತ ಬರ್ತಾನೆ ಆಂಬುಲೆನ್ಸಲ್ಲಿ. ಅದು ಹಾರ್ಟ್ ಆಯ್ತು ಅಂತ ಅವರಪ್ಪ ಬದುಕಿದೆ, ಅವರೇ ಕಾರ್ತಾರೆ. ಇನ್ನು ಈ ವೆಲ್ಡರು ಯಾವಲ್ಲ ಚಿಂತಾಮಣೇನು ಇನ್ನು ನಿನ್ನಂಥ ಪುಣ್ಯಾತ್ಮ ದೇವಸ್ಥಾನ ಕಟ್ಟಿರೋದು. ನಂಜನಗೂಡು ಮೈಸೂರು ಮಧ್ಯ ಮಕ್ಕಳು ಕೈ ಮುರಿದು ಕಳಿಸಿರ್ತಾರೆ. ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನೆ ಗುಡ್ಲ ಹತ್ರ. ಆ ಪುಣ್ಯಾತ್ಮನ ಕೈ ಬರುತ್ತೆ, ಅವ್ರ ದೇವಸ್ಥಾನ ಕಟ್ಟಿರೋದು. ಎಲ್ಲ ಅವನನ್ನು ನೋಡೋದು ಪ್ರಾಮುಖ್ಯತೆ. ಹೇಳಕ್ಕೆ ಹೋದ್ರೆ ವೈರಿಂಗ್ ಮಾಡೋರು ಪಿಡ್ಸ್ ಬರೋದು. ಸೊಂಟು ಬಂದಿರೋ ನಾವು ಯಾವ್ರಿದಾರ ಹೇಳೋಕ್ಕಾಗೋದಿಲ್ಲ. ಸುಮಾರು ಜನ ಇದ್ದಾರೆ ಇಲ್ಲಿ ಹೇಳಕ್ಕೆ ಹೋದ್ರೆ. ಭಾಳ ಸಪೋರ್ಟ್. ಇನ್ನು ಬೆಂಗಾಲ್ ಇರ್ತಾರೆ ಇವರು ಆಟೋದವರು. ಫಸ್ಟ್ ಸ್ಟಾರ್ಟಿಂಗ್ ಒಂದು ಇಬ್ಬರು ಮುದ್ದೆ ಕಿಡಕ್ ಮಾಡಿ. ಬಟ್ ಇವಾಗ ಹುಡುಗರು ನಾವೇನು ಹೇಳಂಗೇ ಇಲ್ಲ ಅವ್ರಿಗೆ. ನಾನು ಅವ್ರು ಇವತ್ತು ಏನು ಬೈಯೋದಿಲ್ಲ, ದುಡ್ಡು ಕೇಳಲ್ಲ. ಅವ್ರನ್ನ ಗಲೀಜು ಮಾಡ್ಕೋಬಾರ್ದು, ಅಲ್ಲೇನು ತೊಂದರೆ ಮಾಡ್ಕೋಬಾರ್ದು. ನಿಮ್ಗೆ ಗೊತ್ತಿರ್ತೀವಿ ನೀವು ಡಿಪಾರ್ಟ್ಮೆಂಟರಿಗೆ ತೊಂದರೆ ಆದರೆ ಬಸ್ ಬಿಡಿಯಿಂದ ಬಂದಿರ್ತಾರೆ. ಅದಕ್ಕೋಸ್ಕರ ಒಂಥರ ಪಬ್ಲಿಕ್ ಸರ್ವೆಂಟ್ ಅಣ್ಣ. ಒಂದ್ಸರಿ ಅಯ್ಯರಿಗೆ ಹಂಗೆ ಆಶ್ರಮ ಮಾಡಿ ನಾನು ಸರಿ ಮಾಡ್ತಾ ಇದ್ದೀನಿ. ನಂಗೆ ಶಕ್ತಿ ಬರಲಿಂದ ಬಾಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇವೆ ಮಾಡೋದು ಪುಣ್ಯಾತ್ರು. ಎಲ್ಲ ಜನಕ್ಕೆ ಇಷ್ಟು ಸಹಾಯ ಮಾಡ್ತಾ ಇದ್ದೀರಾ, ದೇವ್ರು ನಿಮಗೆ ಭಾಳ ಅಮ್ಮ ಇನ್ನೂ ಭಾಳ ಇದನ್ನ ಮಾಡಿದ್ದೀವಿ. ಸಹಾಯ ಮಾಡೋಕ್ಕೆ ನಿಮ್ಮಂಥ ಆಶೀರ್ವಾದ ಕಾರಣ ಮಾಡ್ತಾ ಇದ್ದೇನೆ. ನಾನು ಹೇಳ್ತಾ ಇರ್ತೀನಿ ಅಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿ ಹೋದ್ರೆ ಅವ್ರು ಏನು ಕೊಟ್ಟರು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅವರು ಅವರ ಸ್ವಂತ ಏನು ಉಪಯೋಗಿಸ್ಕೊಳ್ಳಲ್ಲ, ಎಲ್ಲ ಜನಗಳು ಸಹಾಯ ಮಾಡ್ತಾರೆ. ಸ್ವಂತ ಉಪಯೋಗಿಸ್ಕೊಂಡು ನಾನಯ್ಯ ಪ್ರೀತಿ. ಒಂದ್ಸರಿ ಐಗೆ ಒಂದ್ಸರಿ ಜೋರ ಒಂದ್ಸರಿ ಕ್ಲಾಸ್ ಆಗ್ಬಿಡೋದಲ್ವಾ? ನಿನ್ನಂಥ ರಕ್ಷಣೆ ಬಂದು ಆಶೆ ಮಾಡಿ ಸಾಕು ನನಗೆ ಅಲ್ವಾ? ಈಗ ಅಮ್ಮಗೆ ಗ್ಯಾಸ್ಟ್ರಿಕ್ ಇವಿ ಅದೊಂದು ಮಾಡು ಸರಿಯಾಗುತ್ತಮ್ಮ. ಹೌದು, ಅಡಿಗೆ ಸೋಡಾ